ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಲಕ್ಷ್ಮಿ ಕಾಯಿನ್ಸ್ ಹಾಕಿ ಯಾವ ಥರನಾಗಿ ಬೇಬಿ ಕುಚ್ಚು ಹಾಕೋದಂತ ಹೇಳ್ಕೊಡ್ತೀನಿ. ನೋಡೋಣ ಬರ್ರಿ. ಮೊದಲು ಇಲ್ಲಿ 75 ಎಳೆ ದಾರಣ ತೊಗೊಂಡು ಸುತ್ತಿ ದಪ್ಪ ಸೂಜಿ ಒಳಗೆ ಸೇರಿಸಿ ಇಟ್ಕೊಂಡೇನ್ರಿ. ಹಾಗೆ ಐರನ್ ಮಾಡಿ ಇಟ್ಕೊಂಡ್ರೆ ಕುಚ್ಚು ನೀಟಾಗಿ ಬರುತ್ತೆ. ಆಮೇಲೆ ಸಣ್ಣ ಸೂಜಿ ಒಳಗೆ ಜರಿ ಥ್ರೆಡನ್ನು ಸೇರಿಸಿ ಇಟ್ಕೊಂಡೇನು. 2 ರಿಂದ 3 ನಾಟನ್ನು ನಾವು ವಿಡಿಯೋ ಒಳಗೆ ತೋರಿಸತ್ತೀನಲ್ಲ, ಫಸ್ಟಿಗೆ ಆ ಥರನಾಗಿ ಹಾಕೋಬೇಕು. ಆಮೇಲೆ ಅದರಲ್ಲಿ ಕಾಯಿನನ್ನು ಸೇರಿಸ್ಕೊಂಡು ಒಂದೊಂದೇ ನಾಟನ್ನು ಹಾಕಬೇಕು. ನಾಟ್ ಬಿಗಿಯಾಗಿ ಹಾಕಬೇಕು, ಇಲ್ಲಾಂದರೆ ಕಾಯಿನ್ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ತುಂಬ ಸುಲಭ ಐತಿ. ಬೇಬಿ ಕುಚ್ಚು ಯಾವ ಥರನಾಗಿ ಹಾಕ್ತೇವಲ್ಲ ಅದೇ ಸೇಮ್ ಪ್ರೊಸೀಜರ್ ಇದೆ. ಆದರೆ ನಾವು ಜರಿ ಥ್ರೆಡ್ನಲ್ಲಿ ನಾಟ್ ಹಾಕುವಾಗ ಒಂದು ಕಾಯಿನನ್ನು ಸೇರಿಸ್ಕೊಂಡ್ಬಿಟ್ರೆ ಆಯಿತು. ಜರಿ ಥ್ರೆಡ್ಡಿಂದ ನಾವು ನಾಟ್ ಹಾಕುವಾಗ ಬಿಗಿಯಾಗಿ ಹಾಕಬೇಕು. ಲೂಸ್ ಆಯ್ತಂದರೆ ಕುಚ್ಚು ಅಷ್ಟೊಂದು ನೀಟಾಗಿ ಕಾಣಲ್ಲ. ಜರಿ ಥ್ರೆಡ್ನಲ್ಲಿನೇ ಲಕ್ಷ್ಮಿ ಕಾಯಿನ್ನ ಹಾಕೋಬೇಕು. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಕಟ್ ಮಾಡ್ಕೋಬೋದು. ನಾನಿಲ್ಲಿ 4 ಕಲರು ರೆಡ್ ತೊಗೊಂಡಿದ್ದೀನಿ. ಈಗ ಯೆಲ್ಲೋ ಕಲರಲ್ಲಿ ಹಾಕ್ತಿದ್ದೀನಿ. ಪ್ರತಿ ಕುಚ್ಚಿಗೂ 75 ಎಳೆ ದಾರ ಅಂದರೆ ಸೂಜಿ ಒಳಗೆ ಸೇರಿಸ್ಕೊಳ್ಳೋದ್ರಿಂದ ಅದು 150 ಎಳೆ ಆಗುತ್ತೆ. ದಪ್ಪವಾಗಿ ಅಂದವಾಗಿ ಕಾಣುತ್ತೆ. ಕೆಲವೊಬ್ಬರು ಚಿಕ್ಕದಾಗಿನೂ ಕಟ್ ಮಾಡ್ಕೋತಾರೆ. ನಾನಿಲ್ಲಿ ಸ್ವಲ್ಪ ಉದ್ದವಾಗಿಯೇ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಥರನಾಗಿ ಬೇಕಲ್ಲ ಆ ಥರನಾಗಿ ಕಟ್ ಮಾಡ್ಕೋಬೋದು. ಪ್ರತಿ ಕುಚ್ಚಿಗೆ ಡಿಫ್ರೆನ್ಸು ಹಾಫ್ ಇಂಚ್ ಇದೆ, ಅಂದರೆ ಅರ್ಧ ಇಂಚು ಗ್ಯಾಪ್ ಇಟ್ಕೊಂಡಿದ್ದೀನಿ ನಾನು. ನಿಮಗೆ ಬೇಕಾದರೆ ತೆಳುವಾಗಿ ಬೇಕಂದರೆ 1 ಇಂಚ್ ಗ್ಯಾಪನ್ನು ಇಟ್ಕೋಬೋದು. ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಹಾಕೋಬೋದು. ನೀವು ಒಮ್ಮೆ ಟ್ರೈ ಮಾಡಿ ಈ ಕುಚ್ಚು ಯಾವ ಥರನಾಗಿ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ಪ್ರತಿ ಕುಚ್ಚಿಗೂ ಅರ್ಧ ಇಂಚು ಗ್ಯಾಪ್ ಇಟ್ಕೋಬೇಕು. ದಾರವನ್ನು ನಾವು ಸೂಜಿ ಒಳಗೆ ಸೇರಿಸ್ಕೊಂಡ್ಮೇಲೆ ಕಂಪಲ್ಸರಿಯಾಗಿ ಐರನ್ ಮಾಡಿಕೊಳ್ಳೇಬೇಕು, ಇಲ್ಲಾಂದರೆ ಕುಚ್ಚು ನೀಟಾಗಿ ಕಾಣಲ್ಲ. ನಿಮಗೆ ಯಾವ ಥರನಾಗಿ ಕುಚ್ಚು ಬೇಕಂತನೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಕ್ರೋಶಾ ಡಿಸೈನ್ಸ್ ಬೇಕಾದರೂ ಹೇಳಿ, ಬೀಡ್ಸ್ ಕುಚ್ಚು ಬೇಕಾದರೂ ಹೇಳಿ, ಸಿಂಪಲ್ ಬೇಬಿ ಕುಚ್ಚು ಬೇಕಾದರೂ ಹೇಳಿ. ಹಾಗೆ ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಪರ್ಪಲ್ ಕಲರ್ ತೊಗೋತಿದ್ದೀನಿ. ನಾನಿಲ್ಲಿ 4 ಕಲರು ಕಾಂಬಿನೇಷನ್ ಆಗಿ ಹಾಕ್ತಾಯಿದ್ದೀನಿ. 3 ಕಲರ್ ಕಾಂಬಿನೇಷನ್ ಆಗಿ ಹಾಕ್ತಿದ್ದೀನಿ. ಒಂದು ರೆಡ್ಡು, ಇನ್ನೊಂದು ಯೆಲ್ಲೋ ಮತ್ತು ಇನ್ನೊಂದು ಪರ್ಪಲ್ ಕಲರು. ನಿಮ್ಮ ಸೀರೆ ಯಾವ ಥರನಾಗಿದೆ ಆ ಥರನಾಗಿ ಕುಚ್ಚನ್ನು ಹಾಕ್ಕೋಬೋದು. ಆ ಕಲರ್ ದಾರವನ್ನು ತೊಗೊಂಡು ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮೊದಲನೇ ಸಾರಿ ಟ್ರೈ ಮಾಡ್ತಿದ್ರಿ 1 ಅವರ್ ಬೇಕಾಗುತ್ತೆ. ಹಾಗೆ ಎಕ್ಸ್ಪೀರಿಯನ್ಸ್ ಇರೋರಾದರೆ 1 ಹಾಫ್ ಆನ್ ಅವರಲ್ಲಿ ಮುಗಿಸ್ಕೋಬೋದು. ಈ ಥರನಾಗಿ ದಪ್ಪ ಕಣ್ಣಿನ ಸೂಜಿಯನ್ನು ತಗೊಳ್ಳೋದ್ರಿಂದ ದಾರವನ್ನು ಸೇರಿಸೋಕ್ಕೆ ತುಂಬ ಈಸಿ ಆಗುತ್ತೆ. ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ. ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ. ಯಾರೆಲ್ಲ ನನ್ನ ಈ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಹೃದಯಪೂರ್ವಕ
ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.